ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ರಶತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಓಂ ಶನೇಶ್ಚರಾಯ ಶಾಂತಾಯ ಸರ್ವಾಭೀಷ್ಟಪ್ರದಾಯಿನೇ ಶರಣ್ಯಾಯ ವರೇಣ್ಯಾಯ ಖಗೇಶಾಯ ನಮೋ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಅದ್ಭುತವಾದ ಸಿಹಿ ಸುದ್ದಿಯೊಂದಿಗೆ, ಗುಡ್ ನ್ಯೂಸ್ ಒಂದಿಗೆ ಬಂದಿದ್ದೇನೆ ನಾನು. ಏನಪ್ಪ ಅಂತಂದರೆ, ನಿಮಗೆ ಅಂದರೆ ವೃಷಭ ರಾಶಿಯವರಿಗೆ ನಾಳೆ 29 ಮಾರ್ಚ್ 29ರಿಂದ 2027 ಜೂನ್ 2ನೇ ತಾರೀಕಿನ ತನಕ, ಅಂದರೆ ನಿಮಗೆ 7.5 ಸ್ಟಾರ್ಟ್ ಆಗುವ ತನಕ ಇನ್ನು 2.5 ವರ್ಷಗಳ ಕಾಲ ಅದ್ಭುತವಾದಂತಹ ಶನಿ ಬಲ ಸಿಗಲಿದೆ ನಿಮಗೆ ಅಂತ. ಅದ್ಭುತವಾದ ಶನಿ ಬಲ ನಿಮಗೆ. ಗುರುಬಲನೂ ಇರುತ್ತೆ, ಶನಿ ಬಲನೂ ಇರುತ್ತೆ. ಸೊ ಅದೊಂದು ಸಪ್ರೇಟ್ ಕಾನ್ಸೆಪ್ಟ್ ಮಾಡೋಣ, ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೇನೆ. ಬಟ್ ಇದರಲ್ಲಿ ಈ ವಿಡಿಯೋದಲ್ಲಿ ನಾನು ಶನಿ ಬಲ ಬಗ್ಗೆ, ಯಾಕೆಂದರೆ 2.5 ವರ್ಷಕ್ಕೆ ಒಮ್ಮೆ ಬದಲಾಗುವಂಥ ಶನೇಶ್ಚರ ಗ್ರಹ ನಿಮ್ಮ ರಾಶಿಯಿಂದ 9 ಹಾಗೂ 10ನೇ ಮನೆಯ ಭಾಗ್ಯಾಧಿಪತಿ ಹಾಗೂ ಕರ್ಮಾಧಿಪತಿಯಾದಂಥ ಶನಿಗ್ರಹ ಲಾಭಸ್ಥಾನಕ್ಕೆ ಬಂದು ನಿಮ್ಮ ಪಂಚಮವನ್ನು ಪೂರ್ಣ ದೃಷ್ಟಿಯಿಂದ ನೋಡ್ತಾನೆ. ಕರ್ಮಾಧಿಪತಿ ಭಾಗ್ಯಾಧಿಪತಿ ಲಾಭದಲ್ಲೂ ಬಂದು ಪಂಚಮವನ್ನು ನೋಡ್ತಾನೆ ಅಂದರೆ ಅದ್ಭುತವಾದ ಭಾಗ್ಯೋದಯ ಸಮಯ. ಶನಿ ಭಾಗ್ಯೋದಯ ಮಾಡ್ತಾನೆ ಅಂದರೆ ಶನಿಯಿಂದ ಅದ್ಭುತವಾದ ಭಾಗ್ಯೋದಯ ಆಗುತ್ತೆ, ಅದೃಷ್ಟವನ್ನು ಕೊಡ್ತಾನೆ ಶನಿ ಅಂತ. ಶನಿ ನಿಮಗೆ ಅದೃಷ್ಟವನ್ನು ಕೊಡ್ತಾನೆ ವೃಷಭ ರಾಶಿಯವರಿಗೆ 2.5 ವರ್ಷಗಳ ಕಾಲ. ಇದು 1 ತಿಂಗಳು, 1 ವಾರ, 1 ದಿವಸ ಅಲ್ಲ, 2.5 ವರ್ಷ ಶನೇಶ್ಚರ ಗ್ರಹ ವೃಷಭ ರಾಶಿಯವರಿಗೆ ಅದ್ಭುತವಾದ ಅದೃಷ್ಟವನ್ನು ಕೊಡಲಿದ್ದಾನೆ. ಇದ್ರ ಬಗ್ಗೆ ಯಾವುದೇ ಡೌಟ್ ಬೇಡ ಅಂತ ಆಯ್ತಲ್ವಾ. ಸೊ ಆದ್ದರಿಂದ ಏನೇನು ಒಳ್ಳೆಯದಾಗಲಿದೆ ಅನ್ನತಕ್ಕಂಥ ವಿಚಾರಗಳನ್ನು ತಿಳಿಸ್ತೇನೆ. ಇದೆಲ್ಲ ಸುಖ ಸುಮ್ಮನೆ ಹಂಗೆ ಇದ್ದು ಬಿಟ್ಟರೆ ಆಗಲ್ಲ. ಶನೇಶ್ಚರ ಗ್ರಹವನ್ನು ಆರಾಧನೆ ಮಾಡೋದ್ರಿಂದ ಸಿಗ್ತದೆ. ಅದು ಯಾವ ರೀತಿಯಲ್ಲಿ ನೀವು ಸಿಂಪಲ್ಲಾಗಿ ಮಾಡಿಕೊಳ್ಬಹುದು ಅನ್ನುವಂಥದ್ದನ್ನು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಪ್ರತಿಯೊಬ್ಬರೂ ಸಹ ಓಂ ಶಂ ಶನೇಶ್ಚರಾಯ ನಮಃ ಅಂತ ಕಮೆಂಟ್ ಮಾಡಿ, ಗೊತ್ತಾಯ್ತಲ್ವಾ. ಹಾಗೂ ಈ ಒಂದು ಶನಿ ಬಲದಿಂದ ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ, ಶನಿ ನಿಮಗೆ ಏನು ಒಳ್ಳೇದು ಮಾಡಬೇಕು, ಶನಿಯಿಂದ ನಿಮಗೆ ಏನೇನು ಒಳ್ಳೆಯದಾಗಬೇಕು ಅದನ್ನು ಕಮೆಂಟ್ ಮಾಡಿ. ಪ್ರಾರ್ಥನೆ ನೀವು ಮಾಡ್ಕೊಳ್ಳಿ, ನಾನು ನೋಡಿದವನು ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಇನ್ನು ಶನೇಶ್ಚರ ಗ್ರಹ ನಿಮಗೆ ಭಾಗ್ಯಾಧಿಪತಿಯಾಗಿ ಲಾಭದಲ್ಲಿ ಬರ್ತಾನೆ ಹಾಗೂ ಪಂಚಮವನ್ನು ನೋಡ್ತಾನೆ ಅಂತಂದರೆ, ಪಿತ್ರಾರ್ಜಿತ ಆಸ್ತಿಗೆ ವಿಚಾರವಾಗಿ ನೀವು ವೃಷಭ ರಾಶಿಯವರು ಏನೇ ಪ್ರಯತ್ನ ಮಾಡ್ತಾ ಇದ್ದರೂ ಸಹ ಖಂಡಿತವಾಗಿ ನಿಮಗೆ ಅನುಕೂಲವಾಗಲಿದೆ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ತಂದೆಯವರ ಒಂದು ಸಹಕಾರ ತುಂಬ ಚೆನ್ನಾಗಿ ಸಿಗಲಿದೆ. ಅದು ವಿವಾಹಿತ ವೃಷಭ ರಾಶಿಯ ಸ್ತ್ರೀಯರಿಗೆ ತಂದೆಯವರ ಆಶೀರ್ವಾದ, ತಂದೆಯವರ ಒಂದು ಸಹಾಯ ಸಹಕಾರ ಪ್ರತಿನಿತ್ಯದ ಜೀವನದಲ್ಲಿ ತುಂಬ ಚೆನ್ನಾಗಿ ಸಿಗಲಿದೆ. ಆಯ್ತಲ್ವಾ. ನೀನೇನು ಯೋಚನೆ ಮಾಡಬೇಡ ಮಗಳೇ, ನಾನಿದ್ದೀನಿ ಅಂತ ಹೇಳ್ತಾರಪ್ಪ. ತುಂಬ ಅದ್ಭುತವಾಗಿ ಅದೃಷ್ಟ ಬಂದ್ಬಿಡುತ್ತೆ ನಿಮಗೆ ಅನ್ನೋ ಥರ ಅಪ್ಪನ ಒಂದು ಸಹಕಾರ ತುಂಬ ಚೆನ್ನಾಗಿ ಸಿಗಲಿದೆ. ಇನ್ನು ಭಾಗ್ಯಾಧಿಪತಿಯಾಗಿ ಲಾಭದಲ್ಲಿರ್ತಾನೆ ಅಂದರೆ ಅದೃಷ್ಟವಶಾತ್ ವ್ಯಾಪಾರ ಲಾಭ. ನೀವು ಅಂದ್ಕೊಂಡಿರಲ್ಲ ಇಲ್ಲಿ ಪ್ರಾಫಿಟ್ ಆಗುತ್ತೆ ಅಂತ, ಆ ತರಹ ನೀವು ನಷ್ಟ ಆಗುತ್ತೆ ಅಂದ್ಕೊಂಡಿದ್ದೂ ಕೂಡ ಅದೃಷ್ಟವಶಾತ್ ಲಾಭದತ್ತ ಅದನ್ನು ತಿರುಗಿಸ್ಬಿಡ್ತಾನೆ. ಇವಾಗ ಯಾವುದೋ ಒಂದು ಸೈಟ್ ತಗೊಂಡಿರ್ತೀರಿ, ಅಯ್ಯೋ ಇಲ್ಲಿ ತಗೊಂಬಾರ್ದೇ ಇತ್ತು ರೀ, ಇಲ್ಲಿ ಲಾಸ್ ತಗೊಂಡ್ರೆ ಅಂತ ಆಮೇಲೆ ಗೊತ್ತಾಯಿತು, ಈಗ ಯಾರೂ ತಗೊಳಲ್ಲ, ಹೋಯ್ತು ನನ್ನ ದುಡ್ಡು ಅಂದ್ಕೊಂಡಿರ್ತೀರಿ. ಸಡನ್ನಾಗಿ ಶನೇಶ್ಚರ ಗ್ರಹ ಅನುಗ್ರಹದಿಂದ ಯಾರೋ ಬರ್ತಾರೆ, ಇದು ನನಗೇ ಬೇಕು ಅಂತ ಅದನ್ನು ತೊಗೊಂಡು ಹೋಗ್ತಾರೆ. ಸೊ ಏನಾಗ್ಬಿಡುತ್ತೆ, ಶನೀಶ್ವರನ ಅನುಗ್ರಹದಿಂದ ವೃಷಭ ರಾಶಿಯವರಿಗೆ ಲಾಭವಾಯಿತು, ಅದೃಷ್ಟ ಕುಲಾಯಿಸ್ತು ಅಂತ ಹೇಳ್ತಾರೆ. ಈ ಥರ ನಿಮಗೆ ಅನಿರೀಕ್ಷಿತವಾಗಿ ನೀವು ಲಾಸ್ ಆಗುತ್ತೆ, ನಷ್ಟ ಆಗುತ್ತೆ ಅಂದ್ಕೊಂಡಲ್ಲೂ ಕೂಡ ವೃಷಭ ರಾಶಿಯವರಿಗೆ ಶನಿ ಲಾಭವನ್ನು ಕೊಡ್ತಾನೆ. ಕೈ ಹಾಕದಂಥ ಕೆಲಸಗಳೆಲ್ಲ ಸಕ್ಸಸ್ಸನ್ನು ಕೊಡ್ತಾನೆ ಶನೇಶ್ಚರ ಗ್ರಹ. ಶನೇಶ್ಚರ ಗ್ರಹ ಅನುಗ್ರಹದಿಂದ ನಿಮಗೆ ಕರ್ಮಾಧಿಪತಿಯು ಶನಿ. ಆದ್ದರಿಂದ ನಿರುದ್ಯೋಗಿ ವೃಷಭ ರಾಶಿಯವರಿಗೆ ಉದ್ಯೋಗವನ್ನು ಶನಿ ಕೊಡಿಸಲಿದ್ದಾನೆ 2.5 ವರ್ಷ. ಗೌರ್ಮೆಂಟ್ ಜಾಬ್ಗೋಸ್ಕರ ಪ್ರಯತ್ನ ಮಾಡ್ತಾ ಇರತಕ್ಕಂತಹ ವೃಷಭ ರಾಶಿಯವರಾದ್ರಂತೂ ಲಾಟ್ರಿ, ಅಬ್ಬಬ್ಬಾ ಲಾಟ್ರಿ ನಿಮಗೆ, ಆಯ್ತಾ. ಖಂಡಿತ ಪ್ರಯತ್ನ ಮಾಡ್ಬೋದು, ಯಶಸ್ಸು ತುಂಬ ಚೆನ್ನಾಗಿದೆ. ಅಥವಾ ಯಾವುದೇ ಉದ್ಯೋಗ ಪ್ರಯತ್ನ ಮಾಡ್ತಾ ಇರುವ ನಿರುದ್ಯೋಗಿ ವೃಷಭ ರಾಶಿಯವರಿಗೆ ಉದ್ಯೋಗ ಬಂದು ಸಿಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಇನ್ನು ಆಲ್ರೆಡಿ ಉದ್ಯೋಗದಲ್ಲಿದ್ದೀನಿ, ಪ್ರಮೋಷನ್ ಬೇಕು, ಸ್ಯಾಲ್ರಿ ಹೈಕ್ ಬೇಕು, ಒಂದು ಲಾಭ ಬೇಕು. ಈ ಜಾಬ್ನಿಂದಾಗಿ ಏನೋ ಒಂದಿಷ್ಟು ಅದೃಷ್ಟವಶಾತ್ ಒಳ್ಳೆ ಜಾಬ್ ಸಿಕ್ಬಿಟ್ಟಿದೆ, ಒಳ್ಳೆ ಪ್ರಾಫಿಟ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಥರ
ಒಂದು ಆಗಬೇಕು ಅಂದರೆ ಒಂದು ಮಿರಾಕಲ್, ಒಂದು ಅದ್ಭುತ ಆಗಬೇಕು ಜೀವನದಲ್ಲಿ ಅಂದರೆ ಶನೇಶ್ವರ. ಈಗ ನೀವು ಶನೇಶ್ವರನ ಆರಾಧನೆ ಮಾಡ್ಕೊಂಡ್ರೆ ಶನಿ ಬಲದಿಂದ ಸಿಗಲಿದೆ ವೃಷಭ ರಾಶಿಯವರಿಗೆ. ಹಾಗೂ ವ್ಯಾಪಾರ ಮಾಡ್ತಕ್ಕಂಥ ವೃಷಭ ರಾಶಿಯವರಿಗೆ ಒಳ್ಳೆಯ ಅದೃಷ್ಟವಶಾತ್ ಲಾಭವಾಗಲಿದೆ. ಬರೀ ಭೂಮಿ ಇನ್ವೆಸ್ಟ್ಮೆಂಟ್ ಅಷ್ಟೇ ಅಲ್ಲ, ನೀವು ಬಿಸ್ನೆಸ್ ಮಾಡ್ತಾಯಿದ್ದಾರೆ ವ್ಯಾಪಾರಿಗಳು ವೃಷಭ ರಾಶಿ, ಶನೇಶ್ವರ ಗ್ರಹಾನುಗ್ರಹ, ಶನೇಶ್ವರನ ಆರಾಧನೆ ಮಾಡಿ ನಿಮಗೆಲ್ಲ ಬರೀ ಪ್ರಾಫಿಟೇ. ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಶನಿ ನೋಡ್ಕೊಳ್ತಾನೆ, ಟೇಕನ್ ಕೇರ್ ಅಂತ, ಶನಿಗ್ರಹದಿಂದ ಅಂತ. ಸೊ ಇಂತಹ ಒಂದು ಅದ್ಭುತವಾದಂಥ ವಿಚಾರಗಳನ್ನು, ಬಲವನ್ನು ಶನಿಯಿಂದ ಪಡೆಯಲಿದ್ದೀರಿ. ಹಾಗೆ ಸುಖ ಸುಮ್ಮನೆ ಸಿಕ್ಬಿಡುತ್ತೆ ಇದೆಲ್ಲ ಒಳ್ಳೆಯದು ಅಂತಂದರೆ ಇಲ್ಲ. ನೀವು ಸ್ವಲ್ಪ ಶನೇಶ್ವರನ ಆರಾಧನೆ ಮಾಡಿ ಇದನ್ನೆಲ್ಲ ಪಡ್ಕೊಳ್ಬೇಕಾಗ್ತದೆ. ಅಂದರೆ ಈ 2.5 ವರ್ಷ, ಜೂನ್ 2ನೇ ತಾರೀಕು 2027ನೇ ಇಸ್ವಿ ಜೂನ್ 2ನೇ ತಾರೀಕಿನ ತನಕ ನೀವು ಶನಿ ಆರಾಧನೆ ಮಾಡಿದ್ರೆ ಇದೆಲ್ಲದೂ ಸಹ ಒಳ್ಳೆಯದಾಗುತ್ತೆ. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ಕೈ ಹಾಕದಂಥ ಕೆಲಸಗಳಲ್ಲಿ ಸಕ್ಸಸ್ಸು, ಅದೃಷ್ಟ, ಪಿತ್ರಾರ್ಜಿತ ಆಸ್ತಿ, ತಂದೆಯವರೊಂದಿಗಿನ ಬಾಂಧವ್ಯ, ವಿವಾಹಿತ ವೃಷಭ ರಾಶಿ ಸ್ತ್ರೀಯರಿಗೆ ತಂದೆಯಿಂದ ಸಪೋರ್ಟ್, ಈ ಥರ ಹಲವಾರು ವಿಚಾರಗಳಲ್ಲಿ ಶನೇಶ್ವರ ಅನುಗ್ರಹವಾಗಲಿದೆ. ಆ ವಿಶೇಷ ರೀತಿಯಲ್ಲಿ ನೀವು ಶನೇಶ್ವರನ ಆರಾಧನೆಯನ್ನು ಯಾವ ಥರ ಮಾಡ್ಕೊಳ್ಬೇಕು ಅಂತಂದರೆ, ಪರಿಹಾರಗಳ ವಿಚಾರಕ್ಕೆ ಬಂದರೆ ಮೊದಲನೇದಾಗಿ ಸಿಂಪಲ್ ಪರಿಹಾರವನ್ನು ಹೇಳಿಬಿಡ್ತೇನೆ ವೀಕ್ಷಕರೇ. ಈ ವಿಡಿಯೋ ಎಂಡಲ್ಲಿ ನಾನು ವಿಶೇಷವಾದಂತಹ ದಶರಥ ಕೃತ ಶನಿ ಸ್ತೋತ್ರ ಅದನ್ನು ಹೇಳಿರ್ತೇನೆ, ಆಯಿತಾ? ರೆಕಾರ್ಡಿಂಗ್ ಇರ್ತದೆ ನಿಮಗೆ, ಈ ವಿಡಿಯೋ ಎಂಡಲ್ಲೇ ಇರ್ತದೆ. ದಯವಿಟ್ಟು ಪ್ರತಿದಿನ ಆ ಒಂದು ಮಂತ್ರವನ್ನು ಕನಿಷ್ಠ ಒಂದು 18 ಬಾರಿಯೋ 28 ಬಾರಿಯೋ ರಿಪೀಟ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ ನೀವು. ಅದರಿಂದ ಶನೈಶ್ಚರ ಗ್ರಹಾನುಗ್ರಹವಾಗ್ತದೆ, ಶನಿಪೀಡೆಗಳು ಪರಿಹಾರವಾಗ್ತದೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನೇ ಹೇಳಿರ್ತಕ್ಕಂತಹ ಓದಿರ್ತಕ್ಕಂತಹ ಶನೇಶ್ವರ ಅಷ್ಟೋತ್ತರ ಅಂತ 108 ಹೆಸರು, ಅದು ವಿಡಿಯೋ ಲಿಂಕ್ ಹಾಕಿರ್ತಾನೆ ಈ ಡಿಸ್ಕ್ರಿಪ್ಷನ್ನಲ್ಲಿ. ಅದನ್ನು ಸಹ ಅಷ್ಟೇ ಪ್ರತಿದಿನ 1 ಸಲನೋ 3 ಸಲನೋ ರಿಪೀಟೆಡ್ ಕೇಳಿಸ್ಕೊಳ್ಳೋದ್ರಿಂದಲೂ ಸಹ ಶನೇಶ್ವರ ಗ್ರಹಾನುಗ್ರಹ ಖಂಡಿತವಾಗಿ ಆಗ್ತದೆ. ಇದು ಸಿಂಪಲ್ ಪರಿಹಾರಗಳು. ಇನ್ನು ನಿಮ್ಮ ಮನೆ ಹತ್ತಿರದ ಶನೇಶ್ವರ ದೇವಸ್ಥಾನ ಇದೆ ಅಂತ ಆದರೆ ವಾರಕ್ಕೊಮ್ಮೆ ಶನಿವಾರ ಮನೆ ಹತ್ತಿರ ಇರುವ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಲು ನೋವು ಬರತನಕ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಅಲ್ಲಿ ಕಬ್ಬಿಣದ ಬಾಂಡ್ಲಿಯಲ್ಲಿ ಅಡಿಗೆಗೆ ಉಪಯುಕ್ತವಾದ ಕುಕ್ಕಿಂಗ್ ಗ್ರೇಡ್ ಎಳ್ಳೆಣ್ಣೆ, ಗಾಣದ ಎಳ್ಳೆಣ್ಣೆ ಆದರೆ ಇನ್ನೂ ಒಳ್ಳೆಯದು, ಹಾಕಿ ಹಿಂಗೆ ನಿಮ್ಮ ಮುಖವನ್ನು ಅದರಲ್ಲಿ ನೋಡಿಕೊಂಡು ಒಂದು ಬೆರಳಗಾತ್ರ ಬತ್ತಿಯನ್ನು ಹಾಕಿ ಹಚ್ಚಿ ಬಂದರೂ ಕೂಡ ತುಂಬ ಒಳ್ಳೆಯದು. ಇಲ್ಲ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಸ್ವಾಮಿಗೆ, ಅದು ಅಷ್ಟೇ ಒರಿಜಿನಲ್ ಕುಕ್ಕಿಂಗ್ ಗ್ರೇಡ್ ಗಾಣದ ಎಳ್ಳೆಣ್ಣೆ ಆದರೂ ತುಂಬ ಒಳ್ಳೆಯದು. ಇನ್ನು ಕರಿ ಎಳ್ಳಿನಲ್ಲೇನೆ ಸ್ವಾಮಿಗೆ ತಿಲಾರ್ಚನೆ ಅಂತ ಶನೇಶ್ವರ ಅಷ್ಟೋತ್ತರವನ್ನು ಹೇಳಿ ಕರಿ ಎಳ್ಳಲ್ಲಿ ಸ್ವಾಮಿಗೆ ಶನೇಶ್ವರನಿಗೆ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಮಾಡಬಹುದು. ಇನ್ನು ನೀಲಿ ಬಣ್ಣದ ವಸ್ತ್ರದಲ್ಲಿ ಕರಿ ಎಳ್ಳನ್ನು ಹಾಕಿ ಗಂಟು ಕಟ್ಟಿ ಅದನ್ನು ಸಹ ದಾನ ಮಾಡಬಹುದು. ಇಲ್ಲ ಶನಿವಾರಗಳಲ್ಲಿ ಕಬ್ಬಿಣವನ್ನು ದಾನ, ಕಬ್ಬಿಣ ಕೊಟ್ಟರೆ ಬಿಸಾಕ್ಬಿಡ್ತಾರೆ. ಈಗ ಸ್ಟೈಲ್ನೆಸ್ ಸ್ಟೀಲ್ ಪ್ಲೇಟ್ ಅನ್ಕೊಳ್ಳಿ, ಒಂದು ಪ್ಲೇಟ್ ಸ್ಟೈಲ್ನೆಸ್ ಸ್ಟೀಲ್ ಪ್ಲೇಟ್, ಅದರಲ್ಲಿ ಒಂದು ಅರ್ಧ kg ಎಷ್ಟು ಕುಕ್ಕಿಂಗ್ ಗ್ರೇಡ್ ಎಳ್ಳೆಣ್ಣೆ, ಒಂದು 1/4 kg ಎಷ್ಟು ಕರಿ ಎಳ್ಳು, ಉಳಿದ್ರೆ ಅಡಿಕೆ ದಕ್ಷಿಣೆ ಇಟ್ಬಿಟ್ಟು ಮನೆ ಹತ್ತಿರ ಯಾವುದೋ ದೇವಸ್ಥಾನದಲ್ಲಿ ಅರ್ಚಕರಿಗೆ ಅದನ್ನು ಕೊಟ್ಟು ನಮಸ್ಕಾರ ಮಾಡ್ಬೋದು ಶನಿವಾರದ ದಿನ. ನೋಡಿ, ಎಲ್ಲ ಸಿಂಪಲ್ ಪರಿಹಾರಗಳು ನೀವು ಮಾಡ್ಕೊಳ್ಬೋದಾದಂಥದ್ದು ಅಲ್ಲೇ, ಆಯ್ತಲ್ವ? ಇದೆಲ್ಲದನ್ನು ಸಹ ರೆಗ್ಯುಲರ್ ಆಗಿ ಇಟ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನು ಕ್ಷೇತ್ರ ದರ್ಶನಗಳಿಗೆ ಬಂದರೆ ಬಹಳ ಪ್ರಮುಖವಾಗಿ ಹೇಳ್ತೇನೆ ಕೇಳಿ. ಶನೇಶ್ವರ ಸ್ವಾಮಿಯ ಭಗಿನಿ ಅಂತಂದರೆ ತಂಗಿ ಯಮುನಾ ನದಿ. ಈಗ ಮೊನ್ನೆ ಸಂಗಮ ಕುಂಭ ಸ್ನಾನ ಎಲ್ಲ ಕುಂಭಮೇಳಕ್ಕೆ ಹೋದ್ರಲ್ಲ, ಅಲ್ಲಿ ಯಮುನಾ, ಸರಸ್ವತಿ, ಗಂಗಾ ಮೂರೂ ನದಿಗಳ ಒಂದು ಸಂಗಮ ಆಗಿರತಕ್ಕಂಥ ಸನ್ನಿಧಾನ. ಅಲ್ಲಿ ಯಮುನಾ ನದಿಯೂ ಸಹ ಹರಿತಾಳೆ. ಯಮುನೆಯಲ್ಲಿ ಸ್ನಾನ ಮಾಡಿದರೆ ಶನಿಪೀಡೆಗಳು ಪರಿಹಾರ ಅಂತ ಹೇಳ್ತಾರೆ. ಯಾಕೆಂದರೆ ತಂಗಿ ಅಲ್ವಾ, ಭಗಿನಿ, ಆದ್ದರಿಂದ ಯಮುನಾ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಯಮುನಾ ನದಿಗೆ ತೀರ್ಥ ಶನಿಪೀಡೆಗಳನ್ನು ಪರಿಹಾರ ಮಾಡ್ತದೆ ಅಂತ ಹೇಳ್ತಾರೆ. ಅದಲ್ಲದೆ ಹೋದರೆ ನೀವು ಮಹಾರಾಷ್ಟ್ರದ ಶನಿಸಿಂಗನಾಪುರಕ್ಕೆ ಹೋಗ್ಬೋದು. ಇಲ್ಲ ಅಂದರೆ ಇನ್ನೂ ಒಂದು ಪವರ್ಫುಲ್ ಆಗಿರತಕ್ಕಂಥ ಸನ್ನಿಧಾನ ಯಾವುದು ಅಂತಂದರೆ ತಿರುನೆಲ್ಲಾರ್, ಶನೇಶ್ವರನ ಒಂದು ಅದ್ಭುತವಾದಂಥ ಸನ್ನಿಧಾನ. ದರ್ಭಾರಣ್ಯೇಶ್ವರ ಸ್ವಾಮಿ ಈಶ್ವರನ ಸನ್ನಿಧಾನ. ಶನೇಶ್ವರ ಎಲ್ಲೂ ಸಹ ಸೋಲನ್ನು ಕಂಡವನಲ್ಲ, ಸೋಲಿಲ್ಲದ ಸರದಾರ ಶನೇಶ್ವರ. ಅಂತಹ ಶನೇಶ್ವರನ ಈಶ್ವರ ನಿಗ್ರಹಿಸಿದಂತಹ ಸ್ಥಾನ ಯಾವುದಪ್ಪ ಅಂತಂದರೆ ತಿರುನೆಲ್ಲಾರ್.
ಅಲ್ಲಿ ನಳಚಕ್ರವರ್ತಿಗೂ ಸಹ ಮೋಕ್ಷವನ್ನು ಅಥವಾ ಶನೇಶ್ವರ ಅನುಗ್ರಹವನ್ನು ಪಡೆದಂತಹ ಒಂದು ಸನ್ನಿಧಾನ. ಅದಕ್ಕೆ ಅದು ತಿರುನಲ್ಲಾರ್ ಅಂತಾರೆ ಕರೀತಾರಲ್ಲಿ. ಅಲ್ಲಿ ತೀರ್ಥ ಇದೆ, ನಳತೀರ್ಥ ಅಂತಲೇ ತೀರ್ಥ ಇದೆ. ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪಿತಗೊಂಡಂತಹ ದರ್ಭಾರಣ್ಯೇಶ್ವರ ಸ್ವಾಮಿಗೆ ಒಂದು ಸನ್ನಿಧಾನ ಇದೆ, ಈಶ್ವರನ ಸನ್ನಿಧಾನ. ಪ್ರಪಂಚದಲ್ಲಿ ಎಲ್ಲೋದ್ರೂ ಶನಿಪೀಡೆ ಪರಿಹಾರ ಆಗುತ್ತೋ ಇಲ್ವೋ, ನೀವು ತಿರುನಲ್ಲಾರ್ಗೋಗಿ ಈಶ್ವರನಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದರೆ, ಈಶ್ವರನ ಪ್ರಸಾದವನ್ನು ಪಡೆದು ಬಂದರೆ, ಆ ಒಂದು ದರ್ಭಾರಣ್ಯೇಶ್ವರ ಸನ್ನಿಧಾನದಲ್ಲಿ ನಳತೀರ್ಥದಲ್ಲಿ ನೀವೇನಾದರೂ ಆ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಬಂದರೂ ಸಹ ನಿಮಗೆ ಶನಿಪೀಡೆಗಳು ಪರಿಹಾರವಾಗಿ ಒಂದು ಈಶ್ವರ ಶನೇಶ್ವರನ ನಿಗ್ರಹ ಮಾಡ್ತಾನೆ. ಅಂದರೆ ಶನಿಪೀಡೆಗಳನ್ನೆಲ್ಲ ನಿಗ್ರಹ ಮಾಡ್ತಾನೆ ಶನೇಶ್ವರ ಅಂತ ಹೇಳ್ತಾರೆ. ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ, ನಾನು ಹೇಳ್ತಿರುವಂಥದ್ದಲ್ಲ. ಸೊ ಅದರಿಂದ ಈ ತರಹ ನೀವು ಕ್ಷೇತ್ರ ದರ್ಶನಗಳನ್ನು ನೀವು ಮಾಡ್ಬೋದಿಲ್ಲ, ನಿಮ್ಮ ಪರವಾಗಿ ನಾವು ಮಾಡ್ತಾ ಇದ್ದೇನೆ, ನಾನೇ ಮಾಡಿದ್ದೇನೆ. ಏನಪ್ಪ ಅಂತಂದರೆ, ನಿಮ್ಮೆಲ್ಲರ ಒಂದು ಶನಿಪೀಡೆಗಳ ಪರಿಹಾರಕ್ಕೋಸ್ಕರ ಒಂದು ವಿಶೇಷವಾಗಿ ನಾವು ಈ ಒಂದು ಅಮಾವಾಸ್ಯೆಯ ದಿವಸ ಪರ್ವಕಾಲ ಮಾರ್ಚ್ 29ನೇ ತಾರೀಕು ಮಹಾಸೂರ್ಯಗ್ರಹಣ, ಅವತ್ತೇ ಶನಿ ಸಂಚಾರ. ಈ ಬಾರಿ ಅಮಾವಾಸ್ಯೆ ಸೂರ್ಯಗ್ರಹಣದ ದಿವಸವೇ ಶನೇಶ್ವರ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಆಗ್ತಾ ಇರತಕ್ಕಂಥದ್ದು. ಸೊ ಅವತ್ತಿನ ದಿವಸವೇ ನಾವು ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ವಿಶೇಷವಾಗಿ ಶನೇಶ್ವರನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಇಂತಹ ಒಂದು ಅದ್ಭುತವಾದ ಶನಿಶಾಂತಿ ಹೋಮದಲ್ಲಿ ದಯವಿಟ್ಟು ನೀವು ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೆ ವಿಶೇಷವಾಗಿ ಅಭಿಮಂತ್ರಿತ ನೀಲವರ್ಣ ಯಾವುದಪ್ಪ ಒರಿಜಿನಲ್ ಬ್ಲೂ ಸಫೈರನ್ನು ಕೊಡ್ತಾ ಇದ್ದೇವೆ. ಈ ಒಂದು ಒರಿಜಿನಲ್ ಬ್ಲೂ ಸಫೈರ್ ರತ್ನವನ್ನು ಕಲ್ಲನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ. ನೀಲಿಮಣಿ ಅಂತ ಕರಿತೇವಲ್ಲ, ನೀಲಿ ಪುಷ್ಯರಾಗ, ಅದು ಒರಿಜಿನಲ್ ನೀಲಿ ಪುಷ್ಯರಾಗವನ್ನೇ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳು ಕೊಡ್ತಾ ಇವೆ. ಅದನ್ನು ಏನು ಮಾಡಿದ್ದೇನೆ ಅಂದರೆ, ಈ ವಿಶೇಷವಾದಂತಹ ಒಂದು ಒರಿಜಿನಲ್ ಬ್ಲೂ ಸಫೈರ್ ನೀಲಿ ಪುಷ್ಯರಾಗ ರತ್ನವನ್ನು ತಿರುನಲ್ಲಾರ್, ನನಗಾಗಲೇ ಹೇಳದ್ನಲ್ಲ, ಆ ತಿರುನಲ್ಲಾರ್ ಕ್ಷೇತ್ರ ಅಗಸ್ತ್ಯ ಮಹರ್ಷಿಗಳಿಂದ ದರ್ಭಾರಣ್ಯೇಶ್ವರ ಸ್ವಾಮಿಯ ಒಂದು ಸನ್ನಿಧಾನ, ಪ್ರತಿಷ್ಠಾನದ ಸನ್ನಿಧಾನದಲ್ಲಿ ಶನೇಶ್ವರನ ಒಂದು ಅನುಗ್ರಹವಾಗಬೇಕು ಅಂತ ಅಲ್ಲಿ ಆ ನಳತೀರ್ಥದಲ್ಲಿ ಈ ಒಂದು ವಿಶೇಷವಾದಂತಹ ಒರಿಜಿನಲ್ ನೀಲಿ ಪುಷ್ಯರಾಗಗಳನ್ನು ಅಭಿಮಂತ್ರಣೆ ಅಂದರೆ ಜಲವನ್ನು ಪ್ರೋಕ್ಷಣೆ ಮಾಡಿಕೊಂಡು ಅಲ್ಲಿಂದ ಸ್ವಾಮಿಯ ಸನ್ನಿಧಾನದಲ್ಲಿ ಮತ್ತೆ ಪುನಃ ಇದನ್ನು ಅಭಿಮಂತ್ರಣೆ ಮಾಡಿಕೊಂಡು ನಿಮಗೆ ಗೊತ್ತಿದೆಯೋ ಇಲ್ವೋ, ನಾನು ಕೂಡ ತ್ರಿವೇಣಿ ಸಂಗಮಕ್ಕೆ ಹೋಗಿದ್ದೆ. ತ್ರಿವೇಣಿ ಸಂಗಮಕ್ಕೆ ಸ್ನಾನಕ್ಕೆ ಹೋದಾಗ ಸಪ್ರೇಟಾಗಿ ಕೇವಲ ಯಮುನಾ ನದಿಯ ತೀರ್ಥವನ್ನೇ ಸಪ್ರೇಟಾಗಿ ತಗೊಂಬಂದಿದ್ದೆ. ಆ ಯಮುನಾ ನದಿಯ ತೀರ್ಥವನ್ನು ಹಾಗೇ ಇಟ್ಕೊಂಡಿದ್ದೆ. ಯಾಕೆ ಸಪ್ರೇಟಾಗಿ ಇಟ್ಕೊಂಡಿದ್ದೆ? ಅದು ತ್ರಿವೇಣಿ ಸಂಗಮದ ಜಲ ಅಲ್ಲ, ಪ್ಯೂರ್ ಯಮುನಾ ನದಿಯ ಒಂದು ಶುದ್ಧವಾದ ಯಮುನಾ ನದಿಯ ಒಂದು ಜಲವನ್ನು ಒಂದು ಕ್ಯಾನ್ ತುಂಬ ತಂದಿಟ್ಕೊಂಡಿದ್ದೆ. ಆ ಜಲದಿಂದಲೇ ಈ ಒಂದು ವಿಶೇಷವಾದಂತಹ ನೀಲಿ ಪುಷ್ಯರಾಗ ರತ್ನ ಮಣಿಗಳನ್ನು ನಾವು ರುದ್ರಾಭಿಷೇಕ ಮಾಡಿ ಎನರ್ಜೈಸ್ ಮಾಡ್ತೇವೆ. ಸೊ ಆದ್ದರಿಂದ ದರ್ಭಾರಣ್ಯೇಶ್ವರ ಸನ್ನಿಧಾನ, ತಿರುನಲ್ಲಾರ್ ನಮ್ಮ ನಳ ಒಂದು ತೀರ್ಥ ಇರತಕ್ಕಂಥ ಒಂದು ಸನ್ನಿಧಾನ, ಶನೇಶ್ವರ ಸನ್ನಿಧಾನದಲ್ಲಿ ಎನರ್ಜೈಸ್ ಆಗಿ ಬಂದಂತಹ ಈ ವಿಶೇಷವಾದ ನೀಲಿಮಣಿಯನ್ನು ಮತ್ತೆ ಪುನಃ ನಾವು ವಿಶೇಷವಾಗಿ ಯಮುನಾ ನದಿಯ ಜಲದಲ್ಲಿ ಅಭಿಷೇಕಾದಿಗಳನ್ನು, ರುದ್ರಾಭಿಷೇಕಾದಿಗಳನ್ನು ಮಾಡಿ ಮತ್ತೆ ಪುನಃ ಎನರ್ಜೈಸ್ ಮಾಡ್ತೇವೆ. ಈ ಒಂದು ವಿಶೇಷವಾದಂತಹ ನೀಲಿ ಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ. ಇದನ್ನು ನೀವೆಲ್ಲ ಧಾರಣೆ ಮಾಡ್ಕೊಳ್ಳಿ ಅಂತ ನಾನು ಹೇಳಲ್ಲ, ಉಂಗ್ರ ಸ್ವರೂಪವಾಗಿ ಕಳಿಸ್ಕೊಡ್ತಾ ಇದ್ದೇನೆ. ಯಾಕೆಂದರೆ ಸ್ವಲ್ಪ ನಿಮಗೆ ಇಟ್ಕೊಳ್ಳಿಕ್ಕೆ ಅನುಕೂಲವಾಗಲಿ ಅಂತ. ಇದನ್ನು ನೀವೇನು ಮಾಡಬೇಕು, ಪ್ರತಿಯೊಬ್ಬರೂ ಸಹ ಹೇಳ್ತಾನೆ, ಒಂದು ಚಿಕ್ಕದೊಂದು ಸ್ಟೀಲ್ ಒಂದು ಚಿಕ್ಕ ಪ್ಲೇಟ್ ಅಥವಾ ಕಪ್ ಇಟ್ಕೊಳ್ಳಿ. ಒಂದು ಕಪ್ ಅಂತೀವಲ್ಲ, ಈ ಥರ ಒಂದು ಚಿಕ್ಕ ಕಪ್ಪು. ಸೊ ಅದರ ಒಳಗೆ ಈ ಒಂದು ಉಂಗುರವನ್ನು ಅಥವಾ ಈ ನೀಲಿ ಮಣಿಯನ್ನು ಅದರ ಒಳಗಡೆ ಹಂಗೆ ಇಟ್ಕೊಂಬಿಡಿ. ಇಟ್ಟು ಅದರ ತುಂಬ ಜಲವನ್ನು ತುಂಬಿ, ನೀರನ್ನು ತುಂಬಿ ನಿಮ್ಮ ದೇವರ ಮನೇಲಿ ಇಟ್ಕೊಳ್ಬಹುದು. ಆ ಜಲವನ್ನು ನೀವು ಪ್ರೋಕ್ಷಣೆಯನ್ನು ಮಾಡಿಕೊಳ್ಬಹುದು. ಆಯ್ತಲ್ವಾ? ಆ ತುಳಸಿಯಲ್ಲಿ ಆ ಜಲಪ್ರೋಕ್ಷಣೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಹಾಗೂ ನೀವು ಇದನ್ನು ಧಾರಣೆ ಮಾಡ್ಕೊಳ್ಳಿ ಬೆರಳಲ್ಲಿ ಅಂತ ನಾನು ಹೇಳೋದಿಲ್ಲ. ನಿಮ್ಮ ಪರ್ಸಲ್ಲಿರಬಹುದು, ನಿಮ್ಮ ಪಾಕೆಟಲ್ಲಿರಬಹುದು, ನಿಮ್ಮ ಜೊತೆಗಲ್ಲಿ
ಗೊತ್ತಾಯ್ತಲ್ವಾ? ಈ ಒಂದು ನೀಲಿ ಮಣವನ್ನು ಒಂದು ಪಾಕೆಟಲ್ಲಿ ಇಟ್ಕೊಂಡ್ರೂ ಸಾಕು. ನೀವು ಇದನ್ನು ಧಾರಣೆ ಮಾಡ್ಕೊಳ್ಬೇಕು ಅಂತ ನಾನು ಹೇಳೋದೇ ಇಲ್ಲ. ಯಾಕೆಂದರೆ ನಿಮ್ಮ ಬಹಳಷ್ಟು ಜನಕ್ಕೆ ಗೊತ್ತಿದೆ, ಜಾತಕಾನುಸಾರವಾಗಿ ರತ್ನ ಧಾರಣೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಇದನ್ನು ನೀವು ಇಟ್ಟುಕೊಂಡ್ರೆ ಸಾಕು, ನೀವು ಅದನ್ನು ಧಾರಣೆ ಮಾಡಬೇಕು ಅಂತಿಲ್ಲ. ಬಹಳಷ್ಟು ಜನ ಕೇಳ್ತಾರೆ, ಸ್ವಾಮಿ ಇದನ್ನ ಹಾಕೊಂಡು ನಾನ್ ವೆಜ್ ತಿನ್ಬೋದಾ, ಇದನ್ನ ಹಾಕೊಂಡು ಆಸ್ಪತ್ರೆಗೆ ಹೋಗ್ಬೋದಾ, ಇದನ್ನ ಹಾಕೊಂಡು ಎಲ್ಲೋ ಒಂದು ಕಡೆ ಸೂತ್ಕ ಇರ್ತದೆ, ಭಾಳ ಲೇಡೀಸು ನಾವು ಪೀರಿಯಡ್ಸ್ ಆಗ್ತೀವಿ ಹಾಕ್ಕೋಬೋದಾ ಇತ್ಯಾದಿಗಳು ಬಹಳಷ್ಟು ಜನ ಇರ್ತದೆ. ಅದರಿಂದ ನಾನು ಇದನ್ನು ಯಾರಿಗೂ ಸಹ ಧಾರಣೆಯ ಬಗ್ಗೆ ಹೇಳ್ತಾನೆ ಇಲ್ಲ. ಇದನ್ನು ನೀವು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಸಹ ಇದನ್ನು ಶೇಖರಿಸಿ ಇಟ್ಕೊಂಡಿರ್ತಕ್ಕಂಥ ನಿಮಗೋಸ್ಕರ ಸಪ್ರೇಟಾಗಿ ನೀವು ಇಟ್ಕೊಳ್ಬಹುದು. ಇದನ್ನು ಬಹಳಷ್ಟು ಜನ ಬೇಕಾದ್ರೆ ದಾರ ಕಟ್ಕೊಂಡು ಕುದಿಗೆಲ್ ನೇತಾಕೊಂಡವರು ಸಹ ಇದ್ದಾರೆ, ಒಳಗಡೆ ಇರ್ತದೆ ಅನ್ನೋ ಲೆಕ್ಕದಲ್ಲಿ. ಸೊ ನೋ ಪ್ರಾಬ್ಲಮ್. ಬಟ್ ಈ ಒಂದು ವಿಶೇಷವಾದಂತಹ ನೆನಪಿಟ್ಕೊಳ್ಳಿ, ಯಮುನಾ ನದಿಯ ತೀರ್ಥದಲ್ಲಿ, ನಳತೀರ್ಥದಲ್ಲಿ, ದರ್ಭಾರಣ್ಯೇಶ್ವರ ಸ್ವಾಮಿಗೆ ಸನ್ನಿಧಾನದಲ್ಲಿ, ತಿರುನೆಲ್ಲಾರ್ ಶನೈಶ್ಚರನ ಸನ್ನಿಧಾನದಲ್ಲಿ ವಿಶೇಷವಾಗಿ ಅಭಿಮಂತ್ರಿತ ಈ ಒಂದು ವಿಶೇಷವಾದ ಒರಿಜಿನಲ್ ನೀಲಿಮಣಿ, ಒರಿಜಿನಲ್ ಬ್ಲೂ ಸಫೈರ್ ಈ ಒಂದು ರತ್ನವನ್ನು ನಾವು ಮಾರ್ಚ್ 29ನೇ ತಾರೀಕು ಶನಿವಾರ ಮಹಾಸೂರ್ಯಗ್ರಹಣ ಅಮಾವಾಸ್ಯೆ ಪರ್ವಕಾಲದಂದು ಸಹಸ್ರ ಶನಿಶಾಂತಿ 1008 ಸಂಖ್ಯೆಯಲ್ಲಿ ಶನೈಶ್ಚರನಿಗೆ ವಿಶೇಷವಾಗಿ, ಇನ್ನೂ ಹಲವಾರು ಹೋಮಗಳಿರುತ್ತೆ, ಅದ್ರ ಜೊತೆಗೆ ವಿಶೇಷವಾಗಿ ಶನಿಶಾಂತಿ ಹೋಮವನ್ನು ಮಾಡಿ ನಿಮಗೆ ಎನರ್ಜೈಸ್ ಮಾಡಿ ಕಳಿಸ್ಕೊಡ್ತಾ ಇದ್ದೇವೆ. ದಯವಿಟ್ಟು ಪ್ರತಿಯೊಬ್ಬರು ಯಾರ್ಯಾರು ನೋಡ್ತಾ ಇದ್ದೀರಾ, ಒನ್ಸ್ ಇನ್ 2.5 years 2.5 ವರ್ಷಕ್ಕೆ ಒಮ್ಮೆ ಬರುವಂತಹ ಸದವಕಾಶ ಇದು. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ವಿಶೇಷ ಶನಿ ದೃಷ್ಟಿ, ಆ ಶನೇಶ್ವರ ಶುಭಫಲ ಮೇಷಾದಿ ಮೀನರಾಶಿಯ ಪರ್ಯಂತ ಪ್ರತಿಯೊಂದು ರಾಶಿಯವರಿಗೂ ಶನಿಪೀಡೆ ಪರಿಹಾರವಾಗಿ ಶನೇಶ್ವರ ಅನುಗ್ರಹವಾಗಬೇಕು ಅನ್ನುವ ದೃಷ್ಟಿಯಿಂದ ಅತ್ಯಂತ ಕಾಸ್ಟ್ಲಿ ರತ್ನ ಒರಿಜಿನಲ್ ಬ್ಲೂ ಸಫೈರನ್ನು ನಿಮಗೆಲ್ಲರಿಗೂ ಸಹ ನಾವು ಸಂಕಲ್ಪ ಸೇವಾ ಪ್ರಸಾದವಾಗಿ ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಯಾವುದು, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಾನೇ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಯಮುನಾ ನದಿಯ ತೀರ್ಥದಲ್ಲಿ ರುದ್ರಾಭಿಷೇಕದೊಂದಿಗೆ ಎನರ್ಜೈಸ್ ಆದಂತಹ ಹಾಗೂ ತಿರುನೆಲ್ಲಾರ್ ಕ್ಷೇತ್ರ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪಿತ ದರ್ಭಾರಣ್ಯೇಶ್ವರ ಸ್ವಾಮಿಯ ಒಂದು ಸನ್ನಿಧಾನದಲ್ಲಿ ಈಶ್ವರನಿಂದ ನಿಗ್ರಹಿತನಾದಂತಹ ಶನೇಶ್ವರನ ಒಂದು ಅನುಗ್ರಹ, ಆ ಒಂದು ತಿರುನೆಲ್ಲಾರ್ ಸನ್ನಿಧಾನ, ಅಲ್ಲಿಗೆ ಅದನ್ನು ತೆಗೆದುಕೊಂಡು ಹೋಗಿ ಎನರ್ಜೈಸ್ ಮಾಡಿ ತಗೊಂಡಿದ್ದಲ್ಲ, ಈ ಒಂದು ವಿಶೇಷವಾದಂತಹ ಪ್ರಸಾದವನ್ನು ನಿಮಗೆಲ್ಲರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬರು ನಿಮ್ಮ ಒಟ್ಟಿಗೆ ಇದನ್ನು ಇಟ್ಟುಕೊಂಡ್ರೆ ಸಾಕು, ಗೊತ್ತಾಯ್ತಲ್ವಾ? ಇನ್ನು ಧಾರಣೆ ಮಾಡೋರು ಅವ್ರಿಗೆ ಬಿಟ್ಟಂತಹ ವಿಚಾರ. ಇನ್ನು ಕೆಲವರು ಇದನ್ನು ನೀವು ಧಾರಣೆ ಮಾಡಲೇಬೇಕು ಅಂದರೆ ನೀವು ಬೆಳ್ಳಿಯಲ್ಲಿ ಮತ್ತೆ ಪುನಃ ನೀವು ಮಾಡಿಸ್ಕೊಳ್ಳಿ. ಒರಿಜಿನಲ್ ಸಿಲ್ವರ್ನಲ್ಲಿ ನೀವು ಮಾಡಿಸ್ಕೊಳ್ಬೋದು, ಗೋಲ್ಡಲ್ಲಿ ಬೇಡ, ಸಿಲ್ವರ್ನಲ್ಲಿ ಮಾಡಿಸ್ಕೊಳ್ಳಿ. ಎಲ್ಲರೂ ಗಟ್ಟಿಯಾಗಿ ನೀವು ಮಾಡಿಸ್ಕೊಳ್ಬಹುದು ಬೇಕಾದಂಥವರು. ಇನ್ನುಳಿದವರು ಹಾಗೆ ಅದನ್ನು ಇಟ್ಕೊಳ್ಳಿ. ಖಂಡಿತವಾಗಿ ನಿಮಗೆಲ್ಲರಿಗೂ ಸಹ 2.5 ವರ್ಷಗಳ ಕಾಲ ಶನೇಶ್ವರ ಅನುಗ್ರಹವಾಗಲಿ. ಯಾವುದೇ 2027 ಜೂನ್ 2ನೇ ತಾರೀಕಿನ ತನಕ ಶನೇಶ್ವರನಿಗೆ ಎಲ್ಲ ಪೀಡೆಗಳು ಪರಿಹಾರವಾಗಿ ಶನೇಶ್ವರ ಅನುಗ್ರಹವಾಗಲಿ. ನಿಮಗೆ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಸಹ ವಿಡಿಯೋ ರೀಚ್ ಆಗಬೇಕು. ಬಹಳ ಪ್ರಮುಖವಾದ ವಿಡಿಯೋ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಅಸ್ಯ ಶ್ರೀ ಶನೈಶ್ಚರ ಸ್ತೋತ್ರ ಮಂತ್ರಸ್ಯ ದಶರಥ ಋಷಿಃ ಶನೈಶ್ಚರೋ ದೇವತಾ ತ್ರಿಷ್ಠುಪ್ ಛಂದಃ ಶನೈಶ್ಚರ ಪ್ರೀತ್ಯರ್ಥೇ ಜಪೇ ವಿನಿಯೋಗಃ. ದಶರಥ ಉವಾಚ ಕೋಣೋಂತಕೋ ರೌದ್ರಯಮೋಥ ಬಭ್ರುಃ ಕೃಷ್ಣಃ ಶನಿಃ ಪಿಂಗಲ ಮಂದಸೌರಿಃ ನಿತ್ಯಂ ಸ್ಮೃತೋ ಯೋ ಹರತೆ ಚ ಪೀಡಾಂ ತಸ್ಮೈ ನಮಃ ಶ್ರೀ ರವಿನಂದನಾಯ. ಸುರಾಸುರಾಃ ಕಿಂ ಪುರುಷೋ ರಗೇಂದ್ರಾಃ ಗಂಧರ್ವ ವಿದ್ಯಾಧರ ಪನ್ನಗಾಶ್ಚ ಪೀಡ್ಯಂತಿ ಸರ್ವೇ ವಿಷಮಸ್ಥಿತೇನ ತಸ್ಮೈ ನಮಃ ಶ್ರೀ ರವಿನಂದನಾಯ. ನರಾ ನರೇಂದ್ರಃ ಪಶವೋ ಮೃಗೇಂದ್ರಾಃ ವನ್ಯಾಶ್ಚ ಗೆ ಕೀಟಪತಂಗಭೃಂಗಾಃ ಪೀಡ್ಯಂತಿ ಸರ್ವೇ ವಿಷಮಸ್ಥಿತೇನ ತಸ್ಮೈ ನಮಃ ಶ್ರೀ ರವಿನಂದನಾಯ. ದೇಶಾಶ್ಚ ದುರ್ಗಾಣಿ ವನಾನಿ ಯತ್ರ ಸೇನಾನಿವೇಶಾಃ ಪುರ್ಪತ್ತನಾನಿ
पीड्यन्ति सर्वे विषमस्थितेन तस्मै नमः श्रीरविनन्दनाय तिलैर्यवैर्माशगुडान्नदानैः लोहेन नीलाम्बरदानतो वा प्रीणाति मन्त्रैर्निजवासरे च तस्मै नमः श्रीरविनन्दनाय प्रयागकूले यमुनातटे च सरस्वती पुण्यजले गुहायां यो योगिनां ध्यानगतोऽपि सूक्ष्मः तस्मै नमः श्रीरविनन्दनाय अन्यप्रदेशात् स्वगृहं प्रविष्टः तदीयवारे स नरः सुखी स्यात् गृहात् गतो यो न पुनः प्रयाति तस्मै नमः श्रीरविनन्दनाय सृष्टा स्वयं भूर्भुवनत्रयस्य त्राता हरीशो हरते पिनाकी एकस्त्रिधारुग्यजुस्साममूर्तिः तस्मै नमः श्रीरविनन्दनाय शन्यष्टकं यः प्रगतः प्रभाते नित्यं सुपुत्रैः पशुबान्धवैश्च पठेत्तु सौख्यं भुवि भोगयुक्तः प्राप्नोति निर्वाणपदं तदन्ते कोणस्थः पिङ्गलो बभ्रुः कृष्णो रौद्रोऽन्तको यमः सौरिः शनैश्च रोमन्दः पिप्पलादेन संस्तुतः एतानि दश नामानि प्रातरुत्थाय यः पठेत् शनैश्चरकृता पीडा न कदाचित् भविष्यति इति श्री दशरथकृत श्री शनैश्चराष्टकं सम्पूर्णम्। ॐ शं शनैश्चराय नमः।